ಬೆಟ್ಟಗೇರಿ ಉದಯ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳು ಮತ್ತು ಪೋಷಕರ ಸಭೆಯಿಂದ ಕಾರುಗುಂದ ಗೌಡ ಸಮಾಜದ ಸಭಾಂಗಣದಲ್ಲಿ ನಡೆಸಲಾಯಿತು. ಕಾರ್ಯಕ್ರಮವನ್ನು ಕೆಎಸ್ಆರ್ಟಿಸಿ ನಿವೃತ್ತ ಉದ್ಯೋಗಿಯಾದ ತಳೂರು ಕೇಶವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಸಭೆಯಲ್ಲಿ ಮುಖ್ಯವಾಗಿ ಶಾಲೆಯ ಮಕ್ಕಳ ಇತ್ತೀಚಿನ ವಿದ್ಯಾಭ್ಯಾಸದ ಪ್ರಗತಿ, ಶೈಕ್ಷಣಿಕ ಗುಣಮಟ್ಟ ಹಾಗೂ ಶಾಲೆಯಲ್ಲಿ ಎದುರಾಗ್ತಾ ಇರುವ ಕೆಲವೊಂದು ನ್ಯೂನತೆಗಳ ಕುರಿತು ಸುದೀರ್ಘವಾಗಿ ಚರ್ಚೆ ನಡೆಸಲಾಯಿತು. ಶಾಲೆಯ ಶೈಕ್ಷಣಿಕ ವಾತಾವರಣವನ್ನು ಸುಧಾರಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಪೋಷಕರು ಮತ್ತು ಹಳೆಯ ವಿದ್ಯಾರ್ಥಿಗಳು ತಮ್ಮ ಸಲಹೆ ಮತ್ತು ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಸರ್ವವಿಘ್ನೋಪಶಾಂತೆ ವಕ್ರಕುಂಡಮಹಾಕಾಯ ಕೋಟಿಸುರ ಸಮಪ್ರಭಾ ನಿರ್ವಿಘ್ನಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪೂಜ್ಯಾಯ ರಾಘವೇಂದ್ರ ಸತ್ಯರಚತ ಭಜತಂ ಕರ್ಪ್ರಕ್ಷಾಯ ನಮತಂ ಕಾಮಧೇನೇ ನಮಃ. ಓಂ ಭೂಭುವಸ್ತಾತ್ ತಸ್ಮೈತೋರ್ವರೆಣ್ಯಂ ಭರ್ಗೋ ದೇವೋ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಸ್ಕೂಲ್ ಇರ್ತಿರಲಿಲ್ಲ ಆಗಿನ ಕಾಲದಲ್ಲಿ. ಇವರು ಉದಯ ಹಾಕಿದ್ದಾರೆ, ಸೂರ್ಯ ಸ್ಕೂಲು ಇಲ್ಲ, ಯಾವ್ದೋ ಸ್ಕೂಲ್ ಉಂಟಾ, ಇವರು ಉದಯಕ್ಕೆ ಹಾಕಿದ್ದಾರೆ. ಆಗ ಉದಯನ ಉಳಿಸಿ ಬೆಳೆಸೋದು, ಬೆಳಕಿನಿಂದ ಕತ್ತಲೆಯಿಂದ ಬೆಳಕಿನೆಡೆಗೆ ತರೋದು ನಮ್ಮೆಲ್ಲರ ಕರ್ತವ್ಯ. ದಯವಿಟ್ಟು ಎಲ್ಲರೂ ಒಗ್ಗೂಡಿ ಈ ಶಾಲೆಯನ್ನು ಉಳಿಸಿ ಬೆಳೆಸೋಕೆ ಪ್ರಯತ್ನ ಮಾಡೋಣ. ಇದರಲ್ಲಿ ನಮ್ಮ ಸಹ ವ್ಯಕ್ತವಾಗಿ ಸಹ ನಮ್ಮ ಬೆಂಬಲ ಇದೆ. ಈ ಬೆಟ್ಟಗಿರಿ ಶಾಲೆಗೆ ಸಂಬಂಧಪಟ್ಟಾಗೆ ಪ್ರಥಮವಾಗಿ ಏಪ್ರಿಲ್ 7ಕ್ಕೆ ನಮ್ಮ ಎಲ್ಲ ಸಮಾನ ಮನಸ್ಕರ ಒಂದು ಮನಸ್ಥಿತಿಯಲ್ಲಿರುವ ಕೆಲವು ಜನರು ಶಾಲೆಯ ವಿದ್ಯಮಾನದ ಬಗ್ಗೆ ಚರ್ಚೆ ಮಾಡಿ 2 ಮಕ್ಕಳಿಗೆ ಎಕ್ಸಾಂಪಲ್ಗೆ ಹಾಲ್ ಟಿಕೆಟ್ ಸಿಕ್ಕಿಲ್ಲ, ಆಮೇಲೆ ಶಾಲೆಯ ಆವರಣಗಳು ಮುಂಚೆಗೆ ಇತ್ತು ಇವಾಗ ಹೇಗಿದೆ ಮತ್ತು ಹಲವಷ್ಟು ವ್ಯತ್ಯಾಸ ಕಂಡುಬರೋದ್ರಿಂದ ದಯವಿಟ್ಟು ಇದಕ್ಕೊಂದು ಏನಾದರೂ ಒಂದು ಅಳಿವಿನ ಸಂಘ ಮಾಡುವ ಅಂತೇಳಿ ನಡೆದು ಬಂದ ಕೇಳಿದ್ದಕ್ಕೆ ಹೊಸೂರು ಗಿರೀಶ್ವರ್ ನಾನವರು ಏಪ್ರಿಲ್ 7ಕ್ಕೆ ಪ್ರಥಮ ಭೇಟಿ ಮಾಡಿ, ಆ ನಂತರ ಚಳಿಯಟ ಯತೀಶ್, ಮಜೀದ್, ದಿನೇಶ್ ಇಂಥವರೆಲ್ಲ ಮಾತಾಡಿಕೊಂಡು ಇದಕ್ಕೊಂದು ವ್ಯವಸ್ಥೆ ಮಾಡಿ ಅಂತೇಳಿ ಇಲ್ಲಿವರೆಗೆ ಇದು ನಮ್ಮ 7ನೇ ಮೀಟಿಂಗು. ಸತತ 7 ಮೀಟಿಂಗ್ ಮಾಡಿ ಮಾತಾಡುವಾಗ ಒಂದು ಹಳೆವಿದ ಸಂಘ ಮಾಡುವಂಥ ಒಂದು ರೀತಿಯಲ್ಲಿ ಮಾತು ಬಂತು. ಅದಕ್ಕಾಗಿ ನಿಮ್ಮನ್ನು ಕರೆಸಿ ಅದಕ್ಕೊಂದು ಹೊಸ ಒಂದು ಬಾಡಿ ಮಾಡಬೇಕೀಗ. ಅದು ಸರ್ವಿಸ್ ಪ್ರೊಫೆಸರ್ ರಿಜಿಸ್ಟರ್ ಮಾಡಿ ಆ ಬಾಡಿಯಿಂದ ಸ್ಕೂಲಿನ ಆಯವ್ಯಯ ಮತ್ತು ಹಲವಷ್ಟು ಚರ್ಚೆಗಳಿಗೆ ನಾವು ಮುಂದಿನ ಮಾಡೋ ಕೆಲಸಗಳಿಗೆ ದಾಪುಗಾಲ ಹಾಕುವ ನಿಟ್ಟಿನಲ್ಲಿ ನಾವು ಬಂದು ಸೇರಿದ್ದೀವಿ. ಹಾಗಾಗಿ ಇದು ನನ್ನ ಮಾತ್ರ ಅಲ್ಲ, ನಮ್ಮಲ್ಲ, ಇದು ನಮ್ಮೆಲ್ಲರ ಶಾಲೆ ಆಗಿರೋದ್ರಿಂದ ತಾವುಗಳು ಈ ನಮ್ಮ ಮಾಡುವಂಥ ಕಾರ್ಯಕ್ಕೆ ಕೈ ತೋರಿಸಬೇಕು. ಅದಕ್ಕಾಗಿ ಇಂದಿನ ಮುಂದೆ ಮಾಡೋ ನಮ್ಮ ಯಾವ ಕಾರ್ಯಗಳನ್ನು ನಾವು ತೆಗೆದುಕೊಂಡು ಮುಂದೆ ಹೋಗ್ತಿರೋ ವಿಷಯ ಮಾತಾಡಲಿಕ್ಕೆ ಬೆಳ್ಳಿನ ರವಿಯವರು ಪ್ರಾಸ್ತಾವಿಕವಾಗಿ ನಮಗೆ ಎಲ್ಲ ವಿಷಯಗಳನ್ನು ಮಾಡ್ತಾರೆ. ಪ್ರಸ್ತಾಪ ಮಾಡಿದ್ರು. ಕಳೆದ ಬಾರಿಯ SSLC ಆ ಒಂದು ಪರೀಕ್ಷೆಯ ಸಂದರ್ಭ ಹಾಲ್ ಟಿಕೆಟ್ ಕೊಡುವಂಥ ಸಂದರ್ಭದಲ್ಲಿ ಆ ಒಂದು 2 ವಿದ್ಯಾರ್ಥಿಗಳು ಆ ಹಾಲ್ ಟಿಕೆಟಿನಿಂದ ವಂಚಿತರಾದ ಸಂದರ್ಭ, ಯಾವ ರೀತಿಯೆಲ್ಲ ತೊಂದರೆಗಳು ಈಡಾದವು, ಹಾಗೆಯೇ ಆ ಸಂದರ್ಭದಲ್ಲಿ ಯಾವ ರೀತಿಯ ಸ್ಪಂದನೆ ಹಾಲಿರುವ ಒಂದು ಆಡಳಿತ ಮಂಡಳಿಯಿಂದ ಆ ವಿದ್ಯಾರ್ಥಿಗಳಿಗೆ ಹಾಗೆ ಆ ಪೋಷಕರಿಗೆ ಸಿಕ್ತು, ಈ ಎಲ್ಲ ವಿಚಾರಗಳನ್ನು ನಾವು ತುಲನೆ ಮಾಡಿದ ಸಂದರ್ಭದಲ್ಲಿ ನಮಗೆ ಅಲ್ಲಿ ಇರುವಂತಹ ಹಾಲಿರುವ ಆಡಳಿತ ಮಂಡಳಿಯ ಒಂದು ಕಾರ್ಯವೈಖರಿಯ ಬಗ್ಗೆ ಅಲ್ಲಿರುವಂಥ ಎಲ್ಲ ಪೋಷಕರುಗಳಿಗೆ ಒಂದು ಅಸಮಾಧಾನ ಎದ್ದು ಕಂಡಿದ್ದು ನಮ್ಮ ಕಣ್ಣ ಮುಂದೆ ಕಂಡಂಥ ಒಂದು ವಿಚಾರ. ಈ ಎಲ್ಲ ವಿಚಾರಗಳನ್ನು ಮತ್ತೊಮ್ಮೆ ನಾವುಗಳು ಸಮಾನ ಮನಸ್ಕರು ಹಾಗೆ ಬುದ್ಧಿಜೀವಿಗಳಾಗಿರುವಂಥ ನಾವುಗಳು ಹಾಗೆ ನೋಡಿಕೊಂಡು ಸುಮ್ಮನೆ ಇರಲಿಕ್ಕಾಗಲ್ಲ. ನಮ್ಮ ಹಿರಿಯರು ಒಂದು ಕಟ್ಟಿ ಬೆಳೆಸಿದಂಥ ಒಂದು ಸಂಸ್ಥೆ, ಆ ಒಂದು ಸಂಸ್ಥೆಯಲ್ಲಿ ನಮ್ಮ ಸ್ಥಳೀಯವಾಗಿರುವಂಥ ಗ್ರಾಮದ ಎಲ್ಲ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿಯನ್ನು ಮಾಡಿಕೊಂಡು ಬಾಳಿ ಬದುಕಬೇಕು ಅಂತ ಹೇಳುವ ಚಿಂತನೆಯೊಂದಿಗೆ ನಮ್ಮ ಹಿರಿಯರು ಆ ಒಂದು ಶಾಲೆಯನ್ನು ಸ್ಥಾಪನೆ ಮಾಡಿರುವಂಥ ವಿಚಾರ ತಮಗೆಲ್ಲರಿಗೂ ತಿಳಿದಿದೆ ಬಂಧುಗಳೇ. ಅದೇ ರೀತಿ ಆ ಒಂದು ಶಾಲೆ ಸ್ಥಾಪನೆ ಆಗಿರುವಂಥ ವರ್ಷ ಅಂತ ಹೇಳಿದ್ರೆ 1966. 1966 ಅಂದರೆ ಇಂದಿಗೆ ಸುಮಾರು 70 ವರ್ಷಗಳ ಕಾಲ ಆ ಒಂದು ಶಾಲೆ ನಡೆದು ಬಂದ ಒಂದು ಇತಿಹಾಸ ಇದೆ. ಆ ಒಂದು 70 ವರ್ಷಗಳ ಇತಿಹಾಸದಲ್ಲಿ ಒಂದು ಸರಿಯಾದ ಆಡಳಿತ ಮಂಡಳಿ ಒಂದು ಸೂಕ್ತವಾದ ಕ್ರಮವನ್ನು, ಒಂದು ಮುಂದಾಲೋಚನೆಯನ್ನು ಇಟ್ಟುಕೊಂಡಿದ್ದರೆ ಆ ಒಂದು ಸಂಸ್ಥೆ ಯಾವ ಎತ್ತರಕ್ಕೆ ಬೆಳೀತಿತ್ತು ಅಂತೇಳಿ ನೀವು ಒಂದು ಕಲ್ಪನೆ ಮಾಡಿಕೊಳ್ಳಿ. ಆ ಒಂದು ಕಲ್ಪನೆ ಬಗ್ಗೆ ನಾನು ಹೇಳಬೇಕು ಅಂತಿಲ್ಲ. ಈಗ ಸ್ಥಳೀಯವಾಗಿ ಒಂದು 10 ವರ್ಷಗಳಿಂದ 15 ವರ್ಷಗಳಿಂದ 20 ವರ್ಷಗಳಿಂದ ಕೆಲವೊಂದು ಶಾಲೆಗಳು ಇಲ್ಲಿ ನಮ್ಮ ಸ್ಥಳೀಯವಾಗಿ ನಿಮಗೆ ಗೊತ್ತಿದೆ. ಒಬ್ಬ
ಏಕ ವ್ಯಕ್ತಿ ನಡೆಸುವಂಥ ಶಾಲೆಗಳು ಯಾವ ಮಟ್ಟಕ್ಕೆ ಏರಿದೆ, ನಮ್ಮ ಆಡಳಿತ ಮಂಡಳಿಯವರು ಸಹ ನಡೆಸುವಂಥ ಶಾಲೆಗಳು ಯಾವ ರೀತಿಯಲ್ಲಿದೆ ಅಂತ ನಿಮ್ಮ ಎಲ್ಲರ ಗಮನಕ್ಕೆ ಇದೆ. ಈ ಎಲ್ಲ ವಿಚಾರಗಳನ್ನು ನಾವು ಗಮನಿಸಿದಾಗ ಯಾವುದೇ ಒಬ್ಬ ವ್ಯಕ್ತಿ, ಯಾವುದೇ ಒಬ್ಬ ಸಂಘ ಸಂಸ್ಥೆಯಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂಥ ವ್ಯಕ್ತಿ ಆ ಸಂಘ ಸಂಸ್ಥೆಗೆ ನಾವು ಪಾದಾರ್ಪಣೆ ಮಾಡಬೇಕಾದ್ರೆ ನಮ್ಮ ಮನಸ್ಸು ಸ್ವಚ್ಛವಾಗಿರಬೇಕು, ನಮ್ಮ ಕಲ್ಪನೆ ದೂರದೃಷ್ಟಿ ತುಂಬ ಮುಂದಾಲೋಚನೆ ಇರಬೇಕು. ಆ ಮುಂದಾಲೋಚನೆ ಕನಸಿನೊಂದಿಗೆ ನಾವು ಮುಂದೆ ಯಾವುದಾದ್ರೂ ಒಂದು ಉತ್ತಮ ರೀತಿಯ ಒಂದು ವ್ಯವಸ್ಥೆಯಲ್ಲಿ ಕಲ್ಪಿಸಬೇಕು ಅಂತ ಹೇಳುವ ಮುಂದಾಲೋಚನೆಯೊಂದಿಗೆ ನಾವು ಅಲ್ಲಿಗೆ ಪಾದಾರ್ಪಣೆ ಮಾಡಬೇಕು. ಆದರೆ ಪಾದಾರ್ಪಣೆ ಮಾಡಿದಂಥ ವ್ಯಕ್ತಿಗಳು ಆ ಕನಸನ್ನು ನನಸು ಮಾಡುವ ಬದಲು ನುಚ್ಚುನೂರು ಮಾಡುವಂಥ ಕೆಲಸಕ್ಕೆ ಕೈ ಹಾಕಿರುವುದು ಇಲ್ಲಿರುವಂಥ ಎಲ್ಲ ಸಮಾನ ಮನಸ್ಕರಿಗೆ ಬೇಸರ ತಂದಿರುವಂಥ ವಿಚಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ. ಇದೇ ಸಂದರ್ಭ ಶಾಲೆಯ ಮುಂದಿನ ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಳ್ಳುವ ಉದ್ದೇಶದಿಂದ 2026ನೇ ಸಾಲಿನ ನೂತನ ಮಂಡಳಿಯಿಂದ ಸರ್ವಾನುಮತದಿಂದ ರಚನೆ ಮಾಡಲಾಯಿತು. ಉದಯ ಹಳೆ ವಿದ್ಯಾರ್ಥಿಗಳ ಟ್ರಸ್ಟ್ನ ನೂತನ ಮಂಡಳಿಯ ಅಧ್ಯಕ್ಷರಾಗಿ ಬೆಳ್ಳಿಯನ ಚಂದ್ರಪ್ರಕಾಶ್, ಕಾರ್ಯದರ್ಶಿಯಾಗಿ ಶರ್ಫುದ್ದೀನ್ ಎಂಎಚ್, ಉಪಾಧ್ಯಕ್ಷರಾಗಿ ಅರೇಡ ಸುರೇಶ್, ಸಹ ಕಾರ್ಯದರ್ಶಿಯಾಗಿ ಕಡ್ಯದ ಭವಾನಿ ಶಂಕರ್, ಖಜಾಂಚಿಯಾಗಿ ಮಂಜುನಾಥ್ ಬಿಎನ್ ಮತ್ತಿತರ ಸದಸ್ಯರನ್ನು ಆಯ್ಕೆ ಮಾಡಲಾಯಿತು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ.